ಎಲ್ಲ ಸ್ನೇಹಿತರಿಗೆ ಸ್ವಾಗತ ಕೊಡ್ತಾ ಸತ್ಯ ಶೋಧಕ ಸಂಘ ಕರ್ನಾಟಕ ವತಿಯಿಂದ ಇದೇ ರವಿವಾರ 22ನೇ ತಾರೀಕಿಗೆ ಬಹಳ ವಿಶಿಷ್ಟವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿದ್ದೀವಿ. ಶಾಹು ಅಂಬೇಡ್ಕರ್ ಪರ್ವ ಅದರ ಅಂಗವಾಗಿ ಮೀಸಲಾತಿ ಜನಕ ಛತ್ರಪತಿ ಶಾಹು ಮಹಾರಾಜ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಮೀಸಲಾತಿಯ ವಾಸ್ತವಿಕ ಸವಾಲುಗಳು ಮತ್ತು ಪರಿಹಾರಕ್ಕಂತಹ ಒಂದು ವಿಚಾರ ಸಂಕಿರಣವನ್ನು ಇಳಕಲ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ರವಿವಾರ ದಿವಸ 11 ಗಂಟೆಗೆ ನಾವು ಮಾಡ್ತೇವೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಚಿತ್ತೂರಿಗೆ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಟ್ಟದ ಪೀಠಾಧೀಶರಾಗಿರ್ತಕ್ಕಂಥ ಗುರುಮಾಂತ ಸ್ವಾಮೀಜಿಗಳು ವಹಿಸಿಕೊಳ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮೀಸಲಾತಿಯ ವಾಸ್ತವಿಕ ಸವಾಲುಗಳು ಪರಿಹಾರಗಳು ಅಂತಕ್ಕಂಥ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಕೂಡ ಇರ್ತದೆ. ಇದರ ಅಧ್ಯಕ್ಷತೆಯನ್ನು ಕರ್ನಾಟಕ ಹಂದಿಹಾಳ್ರವರು ವಹಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಉಸ್ಮಾನ್ ಅಲಿ ಮುನ್ನಾಬಾದ್, ಶಾಂತಕುಮಾರ್ ಸೊಲ್ಪ, ವೆಂಕಟೇಶ್ ಸಾಕಾ, ಅಬ್ದುಲ್ ರಜಾಕ್ ಕತ್ತಗಾರ್, ವಿಜಯ್ ಗಬ್ಬಿನ್ಕೇರಿ, ಸುರೇಶ್ ಜಂಗ್ಲಿ ಮತ್ತು ಭಾಳಷ್ಟು ಜನ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಕತ್ತಾರೆ. ಸೊ ಈ ಮೂಲಕ ನಾನು ಇಳಕಲ್ ತಾಲೂಕಿನ ಮತ್ತು ಹುಣಗುಂದ ತಾಲೂಕಿನ ಪರಿಸರ ಚಿಂತಕರು, ಬುದ್ಧಿಜೀವಿಗಳು, ವಿದ್ಯಾರ್ಥಿಗಳು, ನೌಕರ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳೋದಿಷ್ಟ. ಇದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಎಲ್ಲರೂ ಭಾಗವಹಿಸಬೇಕಂತೇಳಿ ತಮ್ಮ ಮೂಲಕ ನನ್ನ ಮನವಿ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದು 3ನೇ ಕಾರ್ಯಕ್ರಮ. ನಾವು ಜುಲೈ ತಿಂಗಳೊಳಗೆ ಶಾಹು ಮಹಾರಾಜರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಭಾಳ ಈ ದೇಶದಲ್ಲಿ ಈಗಲೂ ಕೂಡ ಪ್ರತಿದಿನ ಚರ್ಚೆಯಲ್ಲಿರ್ತಕ್ಕಂಥ ಮೀಸಲಾತಿ, ನೌಕರಿ ಮೀಸಲಾತಿ ಬಗ್ಗೆ ವಿಶೇಷವಾಗಿ SC ST OBC ಏನು ಇವತ್ತು 50% ರಿಸರ್ವೇಷನ್ ತೊಗೊಳಕತ್ತಾರಲ್ಲ, ಈ ಮೀಸಲಾತಿ ಬಗ್ಗೆ ಸಂವಿಧಾನದೊಳಗೆ ಏನು ಆ ಮೀಸಲಾತಿಯನ್ನು ಅಳವಡಿಸ್ಕೊಂಡಿದ್ರು ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಸಾಕಷ್ಟು ಗೊಂದಲಗಳು ನಡೆದವು, ಈಗಲೂ ಕೂಡ ನಡೆದವು. ಮೀಸಲಾತಿಯನ್ನು ಸಂವಿಧಾನದಾಗ ಸೇರಿಸುವಂಥ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಗೊಂದಲಗಳನ್ನು ಕ್ರಿಯೇಟ್ ಮಾಡಿದರು. ಮೀಸಲಾತಿ ಜಾರಿಯಾಗಿ 70 ವರ್ಷ ಆದರೂ ಕೂಡ ಈಗಲೂ ಕೂಡ ಮೀಸಲಾತಿ ಬಗ್ಗೆ ನಮ್ಮ ದೇಶದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಮೀಸಲಾತಿ ಬಗ್ಗೆ ಸಾವಿರಾರು ಗೊಂದಲಗಳು ಈಗಲೂ ಕೂಡ ಜನಮಾನಸದಲ್ಲಿ ದಿನಾನು ಅದು ಚರ್ಚೆ ನಡೀತಾ ಇದೆ. ಅದಕ್ಕೆ ನಮ್ಮ ದೇಶದೊಳಗೆ ಮೊಟ್ಟ ಮೊದಲು ಬ್ರಿಟಿಷರು ಇದ್ದಾಗ 648 ಸಂಸ್ಥಾನಗಳ ಪೈಕಿ ಮೊಟ್ಟ ಮೊದಲು 1902ನೇ ಇಸ್ವಿಯೊಳಗೆ ಛತ್ರಪತಿ ಶಾಹು ಮಹಾರಾಜರು, ಕೊಲ್ಲಾಪುರ ಸಂಸ್ಥಾನದ ಮಹಾರಾಜರು 50% ರಿಸರ್ವೇಷನ್ನ ಇಡೀ ಭಾರತ ದೇಶದೊಳಗೆ ಮೊಟ್ಟ ಮೊದಲು ಡಿಕ್ಲೇರ್ ಮಾಡಿದ್ದಾರೆ. ಅವರು 1902ರೊಳಗೆ 50% ಯಾರ್ಯಾರಿಗೆ ಮೀಸಲಾತಿ ಕೊಟ್ರಂದ್ರೆ ಅವಾಗ SC STಗಳಂತ ಏನು ಐಡೆಂಟಿಫಿಕೇಶನ್ ಆಗಿರಲಿಲ್ಲ. SC ಮತ್ತು STಗಳು ಅಂತೇಳಿ ಐಡೆಂಟಿಫಿಕೇಶನ್ ಆಗಿರೋದು ಭಾರತದ 2ನೇ ಕಾಯ್ದೆ 1935 ಬಂದಿರತಕ್ಕಂತಹ ಸೆಕೆಂಡ್ ಗೌರ್ಮೆಂಟ್ ಆ್ಯಕ್ಟ್ ಆಫ್ ಇಂಡಿಯಾ
ಆವಾಗ SC/STಗಳು ಐಡೆಂಟಿಫೈ ಆಗಿವೆ. ಅಂದ್ರೆ SC/STಗಳನ್ನು ಐಡೆಂಟಿಫಿಕೇಶನ್ ಮಾಡೋಕ್ಕಿಂತ ಮುಂಚೆನೇ 1902 ಕೊಲ್ಲಾಪುರ ಪ್ರಾಂತ್ಯದೊಳಗೆ 50% ಮೀಸಲಾತಿಯನ್ನು ಎಲ್ಲ ಹಿಂದುಳಿದ ವರ್ಗಗಳಿಗೆ, ಅಂದ್ರೆ ಆವಾಗಿನ ಕಾಲದೊಳಗೆ ಬ್ರಾಹ್ಮಣರು, ಯುರೋಪಿಯನ್ರು, ಸೇನ್ವಿಗಳನ್ನು ಹೊರತುಪಡಿಸಿ ಅಲ್ಲಿ ಆ ಭಾಗದೊಳಗೆ ಪ್ರಭುಗಳಂತ ಬರ್ತಾರೆ, ಅಂಥ ಮೇಲ್ವರ್ಗಗಳನ್ನು ಹೊರತುಪಡಿಸಿ ಲಿಂಗಾಯತರಾದಿಯಾಗಿ ಮರಾಠರನ್ನ ಸೇರಿಸಿಕೊಂಡು, ಜೈನರನ್ನ ಸೇರಿಸಿಕೊಂಡು, ಮುಸಲ್ಮಾನರನ್ನು ಸೇರಿಸಿಕೊಂಡು, ಏನು ಅಸ್ಪೃಶ್ಯ ಸಮುದಾಯಗಳಂತ ಹೇಳ್ತೀವಲ್ಲ ಇವರೆಲ್ಲರೂ ಸೇರಿಸಿಕೊಂಡು 50% ರಿಸರ್ವೇಷನ್ನ 1902 ಅದು ದಕ್ಷಿಣ ಭಾರತದೊಳಗೆ ಮೊಟ್ಟ ಮೊದಲು ಕೊಟ್ಟಿರ್ತಕ್ಕಂಥವ್ರು ಶಾಹು ಮಹಾರಾಜ. ಅದು ದಕ್ಷಿಣ ಭಾರತದೊಳಗೆ ಎಂಥ ಪ್ರಭಾವ ಆತಂದ್ರೆ, ಯಾಕಂದ್ರೆ ಅವರು ರಾಜರಿದ್ದವರು ಮೊದಲು ಕೊಟ್ಟರು. ಅದನ್ನು ಅನುಸರಿಸಿ ಬಾಗಲಕೋಟೆ ಜಿಲ್ಲೆ ಎಲ್ಲ ತಾಲೂಕುಗಳಿಗೂ ಇದನ್ನು ಮಾಡಕ್ಕೆ, ಅಂದರೆ ಪ್ರತಿ ತಾಲೂಕಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ನೌಕರರು, ಬುದ್ಧಿಜೀವಿಗಳು, ರಾಜಕಾರಣಿಗಳು ಎಲ್ಲರೂ ಸೇರಿಸ್ಕೊಂಡು ಈ ಮೀಸಲಾತಿಯ ಮಾನದಂಡಗಳು ಏನು, ಮೀಸಲಾತಿ ಯಾಕೆ ಬಂದ, ಯಾಕೆ ಇರಬೇಕದು, ಮೀಸಲಾತಿ ಇಲ್ಲದೆ ಇದ್ರೆ ಏನಾಗ್ತೈತಿ, ಸೊ ಮೀಸಲಾತಿ ಇದು ಎಷ್ಟು ವರ್ಷ ಇರಬೇಕಿತ್ತು, ಮೀಸಲಾತಿಗೆ ಏನಾದರೂ ಕಾಲಮಿತಿ ಐತೋ ಹೆಂಗೋ, ಸೊ ಹಂಗಿತ್ತಂದ್ರೆ ಆ ಕಾಲಮಿತಿ ಏನು, ಅದು ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಅಮೂಲಾಗ್ರವಾಗಿ ಮೀಸಲಾತಿ ಬಗ್ಗೆ ಜನರೊಳಗೆ ಒಂದು ಚರ್ಚೆಯನ್ನು ತರೋದ್ರ ಮೂಲಕ ಅದಕ್ಕೊಂದು ಸ್ಪಷ್ಟತೆಯನ್ನು ಕೊಡಬೇಕಾಗಿತ್ತು ಇವತ್ತು. ಯಾಕಂದರೆ ಇಷ್ಟು ದಿನ ಆ ಕೆಲಸ ಆಗಲಿಲ್ಲ. ಸೊ ಈಗ ನಾವು ಈ ಸತ್ಯಶೋಧಕ ಸಂಘಟನೆ ಮೂಲಕ 2 ಜಿಲ್ಲೆ ಒಳಗೆ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಒಳಗೆ ನಿರಂತರವಾಗಿ ಇದನ್ನು ನಾವು ಕಾರ್ಯಕ್ರಮ ಮಾಡಕತ್ತೀವಿ. ಡಿಸೆಂಬರ್ 6ನೇ ತಾರೀಕು ಮೋಸ್ಟ್ಲಿ ಒಂದು ದೊಡ್ಡ ಇದಕ್ಕೆ ಪೂರ್ವಕವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿ ಇದನ್ನು ಒಂದು ರಾಷ್ಟ್ರ ಮಟ್ಟದೊಳಗೆ ಇದೊಂದು ಸುದ್ದಿ ಆಗಬೇಕು ರಿಸರ್ವೇಷನ್ ಬಗ್ಗೆ. ಸೊ ಅದರಲ್ಲಿ ಇರ್ತಕ್ಕಂಥ ಗೊಂದಲಗಳು ಕ್ಲಿಯರ್ ಆಗಬೇಕು ಮತ್ತು ರಿಸರ್ವೇಷನ್ ಮುಂದೆ ಏನಾಗಬೇಕು, ಈ ಎಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕೆಲಸ ಮಾಡಕತ್ತೀವಿ. ಸೊ ಇವತ್ತೇನು 22ನೇ ತಾರೀಕು ಇಲ್ಲಿ ನಿಮ್ಮ ಇಲ್ಕಲ್ ನಗರದೊಳಗೆ ಏನು ಈ ಕಾರ್ಯಕ್ರಮ ಫಿಕ್ಸ್ ಆಗೈತಿ, ಇದಕ್ಕೆ ಪೂರಕವಾಗಿ ಇವತ್ತು ಏನು ಪ್ರೆಸ್ ಮೀಟಿಗೆ ತಾವೆಲ್ಲ ಬಂದಿದ್ದೀರಿ, ಭಾಳ ಖುಷಿ ಆಯಿತು. ಈ ವಿಚಾರನೆ ಸ್ವಲ್ಪ ವ್ಯಾಪಕವಾಗಿ ಪ್ರಚಾರ ಮಾಡಿ ನಮ್ಮ ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ನೀವು ಎಲ್ಲರೂ ಸಹಕಾರ ಕೊಡಬೇಕಂತೇಳಿ ಮನವಿ ಮಾಡಿಕೊಂಡು